ಬಿಲಿಯನೇರ್ ಸೈಕೋ ಭಾಗ 2. ತಾಯಿ ಸುಮತಿ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ಭೂಮಿಕಾಳ ಹತ್ತಿರ ಬಂದು ಮೆಲುಧ್ವನಿಯಲ್ಲಿ ಬಡಪಾಯಿಯಂತೆ ಬೇಡ್ಕೊಂಡ್ರು. ಭೂಮಿ, ದಯವಿಟ್ಟು ನಮಗೆ ಇನ್ನೂ ಹೆಚ್ಚು ಕಷ್ಟ ಕೊಡಬೇಡ ಕಣೋ. ಸುಮ್ಮನೆ ಒಳಗೆ ನಡಿ. ವಿಕ್ರಮ್ ರಾಜ್ ಅಣ್ಣ ಹಾಗೂ ರೇಖಾ ಅತ್ತೆ ಹತ್ರ ಹೋಗಿ ನೀನು ಮಾಡಿದ ಎಡವಟ್ಟಿಗೆ ಒಂದು ಮಾತು ಕ್ಷಮೆ ಕೇಳ್ಬಿಡೋ ಪ್ಲೀಸ್. ಭೂಮಿಕಾಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಅವಳು ತನ್ನ ತಂದೆಯ ಜೊತೆ ನಿಖಿಲ್ನ ತಂದೆಯನ್ನ ಭೇಟಿಯಾಗಲು ಮದುವೆ ಹಾಲ್ನ ಕಡೆಗೆ ನಡೆದ್ಲು. ಭೂಮಿಕಾಳನ್ನ ನೋಡುತ್ತಿದ್ದಂತೆ ವಿಕ್ರಮ್ ರಾಜ್ ಅವರೇ ಮುನ್ನಡೆದು ಬಂದು ಅತ್ಯಂತ ಮೃದುವಾಗಿ ಮಾತಾಡಿದ್ರು. ಭೂಮಿ, ಈ ಮದುವೆಯನ್ನು ಒಪ್ಪಿಕೊಳ್ಳೋದು ನಿನಗೆ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಆದರೆ ನಂಬು ಮಗಳೇ, ನಿಖಿಲ್ ನಿಜವಾಗಿಯೂ ತುಂಬ ಒಳ್ಳೆಯ ಹುಡುಗ. ಅವನು ನಿನ್ನನ್ನು ತುಂಬ ಚೆನ್ನಾಗಿ ಸಂತೋಷವಾಗಿ ನೋಡ್ಕೊಳ್ತಾನೆ. ಸಮಾಜದಲ್ಲಿ ಜನರು ಅವನ ಬಗ್ಗೆ ಏನೇನೋ ಮಾತಾಡ್ತಾರೆ ಅನ್ನೋದು ನನಗೂ ಗೊತ್ತು. ಆದರೆ ಮನಸ್ಸಿನಿಂದ ಅವನು ನಿಜವಾಗ್ಲೂ ಕೆಟ್ಟವನಲ್ಲ. ವಿಕ್ರಮ್ ರಾಜ್ ಹಾಗೆ ಹೇಳಲು ಬಲವಾದ ಕಾರಣ ಇತ್ತು. ಬಿಸ್ನೆಸ್ ಲೋಕದಲ್ಲಿ ನಿಖಿಲ್ ಸಾಧನೆ ಅಂಥದಿಂಥದಂತೂ ಅಲ್ವೇ ಅಲ್ಲ. ನಿಖಿಲ್ ಕೇವಲ 21ನೇ ವಯಸ್ಸಿಗೆ ಬಿಸ್ನೆಸ್ಗೆ ಕಾಲಿಟ್ಟಿದ್ದ. ಅದು ಸ್ವಂತ ತಂದೆಯ ಕಂಪನಿಯೇ ಆಗಿದ್ದರಿಂದ ಆರಂಭದಲ್ಲಿ ಅವನಿಗೇನು ದೊಡ್ಡ ಸಮಸ್ಯೆ ಏನಾಗಲಿಲ್ಲ. ಬಟ್ ಕೇವಲ 2 ವರ್ಷಗಳಲ್ಲಿ ಅವನು ಕಂಪನಿಯ ವೃತ್ತಿ ಜೀವನದಲ್ಲಿ ಮಾಡಿದ ಸಾಧನೆಗಳು ಸಾಮಾನ್ಯವಂತೂ ಆಗೇ ಇರಲಿಲ್ಲ. ಅವನು ಸಮಯ ವ್ಯರ್ಥ ಮಾಡುವುದಾದರೆ ಉರಿತಿದ್ದ. ದಿನದಲ್ಲಿ 24 ಗಂಟೆಯೂ ಬರೀ ಓದು ಇಲ್ಲವೇ ಬಿಸ್ನೆಸ್ ಕೆಲಸದಲ್ಲಿ ಮುಳುಗಿರುತ್ತಿದ್ದ. ಅದರ ಪ್ರತಿಫಲ ತನ್ನ 23ನೇ ವಯಸ್ಸಿನಲ್ಲೇ ಆತ ಉದ್ಯಮ ರಂಗದ ಅತ್ಯುತ್ತಮ ಬೆಸ್ಟ್ CEO ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ಸತತ 3 ವರ್ಷಗಳ ಕಾಲ ಆ ಪ್ರಶಸ್ತಿ ಅವನ ಕೈಯಿಂದ ಕೈ ಬದಲಾಗಲೇ ಇಲ್ಲ. ಈ ಇತಿಹಾಸದಲ್ಲೇ ಇಷ್ಟು ಸಣ್ಣ ವಯಸ್ಸಿಗೆ ಆ ಪ್ರಶಸ್ತಿ ಗೆದ್ದ ಅತ್ಯಂತ ಕಿರಿಯ ಉದ್ಯಮಿ ಅವನೇ ಆಗಿದ್ದ. ಆಗ ನಿಖಿಲ್ಗೆ 26 ವರ್ಷ. ಇಷ್ಟು ಚಿಕ್ಕ ವಯಸ್ಸಿಗೆ ಇಡೀ ದೇಶದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಯಶಸ್ವಿ CEOಗಳಲ್ಲಿ ಒಬ್ಬನಾಗಿ ಆತ ಗುರುತಿಸಿಕೊಂಡಿದ್ದ. ಅವರ ರಾಜ್ ಎಂಟರ್ಪ್ರೈಸಸ್ ಉದ್ಯಮ ಲೋಕದ ದೈತ್ಯ ಸಾಮ್ರಾಜ್ಯವಾಗಿ ಬೆಳೆದು ನಿನ್ನಲು ನಿಖಿಲ್ನ ಆ ಚುರುಕುತನವೇ ಕಾರಣವಾಗಿತ್ತು. ಆದರೆ ಈ ಯಶಸ್ಸಿನ ಜೊತೆಗೆ ಅವನ ಹೆಸರಿನ ಹಿಂದೆ ದೊಡ್ಡ ಬಿರುಗಾಳಿ ಅಂತ ವಿವಾದಗಳು ಕೂಡ ಕಂಡುಬರ್ತವೆ. ಕಳೆದ ವರ್ಷದ ದೊಡ್ಡ ಪ್ರಶಸ್ತಿ ಪ್ರದಾನ ಸಮಾರಂಭವೊಂದರಲ್ಲಿ ದೇಶದ ಅತ್ಯಂತ ಪ್ರಸಿದ್ಧ ಸ್ಟಾರ್ ನಟಿಯೊಬ್ಬಳು ನಿಖಿಲ್ನನ್ನು ಆಕರ್ಷಿಸಲು ಅವನ ಹತ್ತಿರ ಬಂದಿದ್ಲು. ಅವನ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಾ ಪದೇ ಮದ್ಯ ಕುಡಿಯುವಂತೆ ಬಲವಂತ ಕೂಡ ಮಾಡ್ತಿದ್ಲು. ನಿಖಿಲ್ಗೆ ಮೊದಲನೇ ಕಾರಣವಿಲ್ಲದೆ ಜನರೊಂದಿಗೆ, ಅದರಲ್ಲೂ ಹೆಣ್ಣು ಮಕ್ಕಳೊಂದಿಗೆ ಸುಮ್ಮನೆ ಮಾತಾಡೋಕ್ಕಾಗಲಿ ಮಾತು ಬೆಳೆಸೋದಕ್ಕಾಗಲಿ ಇಷ್ಟ ಆಗೋದೇ ಇಲ್ಲ. ಆಕೆಯ ಅತಿರೇಕದ ವರ್ತನೆಗೆ ನಿಖಿಲ್ನ ತಾಳ್ಮೆ ತಪ್ಪಿತು. ಸಿಟ್ಟಿನಿಂದ ಕೆಂಡವಾದ ಅವನು ಅಲ್ಲೇ ಟೇಬಲ್ ಮೇಲಿದ್ದ ರೆಡ್ ವೈನ್ ಗ್ಲಾಸನ್ನು ಎತ್ಕೊಂಡು ನೇರವಾಗಿ ಸರಿಯಾಗಿ ಆ ನಟಿಯ ಮುಖಕ್ಕೆ ರಪ್ಪನೆ ಹೊಡೆದಿದ್ದ. ಅಷ್ಟೇ ಅಲ್ಲ, ನನಗೆ ಚಾಳಿ ಇರೋ ಹೆಣ್ಣು ಮಕ್ಕಳು ಕಂಡ್ರಾಗಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿ ಅಲ್ಲಿಂದ ಹೊರ ನಡೆದಿದ್ದ. ಆ ನಟಿ ಸ್ಟಾರ್ ಆಗಿದ್ದರಿಂದ ಮರುದಿನ ಇಡೀ ದೇಶದ ಮಾಧ್ಯಮಗಳಲ್ಲಿ ಇದೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಅವನ ಬದುಕಿನ ವಿವಾದಗಳು ಅಲ್ಲಿಗೆ ನಿಲ್ಲಿಲ್ಲ. ತನ್ನ ತಂದೆ ವಿಕ್ರಮ್ ರಾಜ್ ಅವರ 52ನೇ ಹುಟ್ಟುಹಬ್ಬದ ಅದ್ದೂರಿ ಪಾರ್ಟಿಯಲ್ಲಿ ಈ ನಿಖಿಲ್ ದೇಶದ ಪ್ರಭಾವಿ ರಾಜಕಾರಣಿಯೊಬ್ಬನಿಗೆ ಜನಾಂಗದ ಎದುರೇ ಸಖತ್ತಾಗಿ ಧರ್ಮದೇಟನ್ನು ಕೂಡ ಕೊಟ್ಟುಬಿಟ್ಟಿದ್ದ. ಆ ರಾಜಕಾರಣಿ ಅತಿಯಾಗಿ ಮದ್ಯ ಸೇವಿಸಿ ನಿಖಿಲ್ನ ವೈಯಕ್ತಿಕ ಜೀವನದ ಬಗ್ಗೆ ಕೆದಕ್ತಾನೇ ಇದ್ದ. ನಿಖಿಲ್ ಆರಂಭದಲ್ಲಿ ಮಾತನಾಡುವುದನ್ನು ತಪ್ಪಿಸಿ ದೂರ ಹೋಗಲು ಯತ್ನಿಸಿದ್ರೂ ಕೂಡ ಆ ರಾಜಕಾರಣಿ ಕುಡಿದ ಮತ್ತಿನಲ್ಲಿ ನಿಖಿಲ್ನ ಬಗ್ಗೆ ಎತ್ತತಾಯಿ ಬಗ್ಗೆ ತೀರಾ ಕೀಳಾಗಿ ಮಾತಾಡ್ಬಿಟ್ಟಿದ್ದ. ಎತ್ತಾಯಿಯ ಬಗ್ಗೆ ಒಂದು ಸಣ್ಣ ಅಪಶಬ್ದವನ್ನು ಸಹಿಸದ ನಿಖಿಲ್ ಕಾಲ ಕಳೆಯದೆ ಅವನ ಮುಖ ಹೊಡೆದಿದ್ದ. ರಾಜಕಾರಣಿಗೆ ಹೊಡೆದರೂ ಕೂಡ ನಿಖಿಲ್ನನ್ನು ಮುಟ್ಟುವ ಧೈರ್ಯ ಯಾರಿಗೂ ಇರಲಿಲ್ಲ. ತನ್ನ ಪವರ್ ಮತ್ತು ದುಡ್ಡಿನ ಬಲದಿಂದ ಆತ ಕೇಸಿನಿಂದಲೂ ಅತ್ಯಂತ ಸುಲಭವಾಗಿ ಕ್ಲೀನ್ ಚೀಟ್ ಪಡೆದು ಹೊರಬಂದಿದ್ದ. ಇದರ ಹೊರತಾಗಿ ಪೇಜ್ 3 ಮತ್ತು ಎಂಟರ್ಟೈನ್ಮೆಂಟ್ ನ್ಯೂಸ್ಗಳಲ್ಲಿ ಅವನ ಹೆಸರು ದಿನ ಹೆಡ್ಲೈನ್ ಆಗುತ್ತೆ. ಅವನ ಅಹಂಕಾರ, ಅಸಭ್ಯ ವರ್ತನೆ, ಯಾರಾದರೂ ವರದಿಗಾರರು ಅವನ ಕಂಪನಿಯ ಹೆಸರಿಗೆ ಧಕ್ಕೆ ತರುವಂತೆ ಏನಾದರೂ ನೆಗೆಟಿವ್ ಆಗಿ ಬರೆದ್ರೆ ಸಾಕು, ನಿಖಿಲ್ ಆ ಪತ್ರಕರ್ತನ ಇಡೀ ಕೆರಿಯರನ್ನೇ ಧ್ವಂಸ ಮಾಡಿ ಬೀದಿಗೆ ತಂದುಬಿಡ್ತಿದ್ದ. ತನ್ನ ಸ್ವಾರ್ಥಕ್ಕಾಗಿ, ತನ್ನವರ ಹಿತಕ್ಕಾಗಿ ಬೇರೆಯವರನ್ನು ತುಳಿಯಲು ಆತ ಒಂದು ಕ್ಷಣ ಯೋಚಿಸ್ತಾ ಇರಲಿಲ್ಲ. ಇತರರ ಭಾವನೆಗಳನ್ನು ನಿರ್ಲಕ್ಷಿಸುವುದು ಅವನಿಗೆ ತೀರಾ ಸಾಮಾನ್ಯವಾದ ವಿಷಯವಾಗಿತ್ತು. ಏಕೆಂದರೆ ಒಂದು ತಾಯಿಯ ಪ್ರೀತಿ ಇಲ್ಲದೆ ಗಡುಸಾಗಿ ಬೆಳೆದಂಥ ವ್ಯಕ್ತಿತ್ವ. ಆದರೆ ಜಗತ್ತು ಮಾತ್ರ ಅವನ ಕ್ರೂರತೆಯನ್ನು, ಅವನ ಸ್ವಾರ್ಥವನ್ನು, ಅವನ ಪವರ್ ಮತ್ತು ಚಾಮನ್ನು ಅಂತಲೇ ನೋಡ್ತಿತ್ತು. ಅವನು ಅತ್ಯಂತ ಬುದ್ಧಿವಂತ, ಸ್ವಾರ್ಥಿ ಮತ್ತು ನಿರಂಕುಶ ಅಧಿಕಾರಿಯಾಗಿದ್ದ. ಅವನಿಗೆ ಯಾವುದರ ಮೇಲೂ ಭಯವಿರಲಿಲ್ಲ. ಯಾವ ಪರಿಸ್ಥಿತಿಯಲ್ಲೂ ಆತ ಗಾಬರಿ ಆಗ್ತಾನೆ ಇರಲಿಲ್ಲ. ತನ್ನ ಒಳ್ಳೆಯದಕ್ಕಾಗಿ ಯಾರಿಗೆ ಆದರೂ ಹಾನಿ ಮಾಡಲು ಅವನು ಎಂದಿಗೂ ಕೂಡ ಹಿಂಜರಿತಾ ಇರಲಿಲ್ಲ.
ತನ್ನ ಒಳ್ಳೆಯದಕ್ಕಾಗಿ ಯಾರಿಗೆ ಆದರೂ ಕೂಡ ಹಾನಿ ಮಾಡೋಕ್ಕೆ ಅವನು ಸದಾ ಸಿದ್ಧ. ಅವನ ಈ ಆಟಕ್ಕೆ ಅವನ ಕೋಟಿ ಕೋಟಿ ಆಸ್ತಿ ಮತ್ತು ಶ್ರೀಮಂತಿಕೆ ಬೆನ್ನೆಲುಬಾಗಿ ನಿಂತಿತ್ತು. ಒಟ್ಟಾರೆಯಾಗಿ ಹೇಳಬೇಕಂತ ಅಂದರೆ ಆತ ಇಡೀ ದೇಶದ ಮೆಚ್ಚುವಂತಹ ಅತಿ ಸುಂದರ, ಜಾಣ ಮತ್ತು ಆದರೆ ಅಷ್ಟೇ ಅಪಾಯಕಾರಿ ಕ್ರೂರ ಉದ್ಯಮಿಯೂ ಕೂಡ ಆಗ್ಬಿಟ್ಟಿದ್ದ. ಮಂಟಪದ ಒಂದು ಬದಿಯ VIP ಟೇಬಲ್ ಸುತ್ತ ವಿಕ್ರಮ್ ರಾಜ್ ಮತ್ತು ಭೂಮಿಕಾ ಕುಳಿತಿದ್ದಾರೆ. ಅವರ ಪಕ್ಕದಲ್ಲೇ ನಿಖಿಲ್ ತನ್ನ ಗ್ಲಾಸ್ನಲ್ಲಿದ್ದ ರೆಡ್ ವೈನನ್ನು ಸಿಪ್ ಮಾಡುತ್ತಾ ಒರಟಾಗಿಯೇ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಅವನ ಗಮನ ಪಾಪ ಭೂಮಿಕಾಳ ಮೇಲೆ ಹೋಗುತ್ತೆ. ತನ್ನ ತಂದೆಯ ನಡುವೆ ನಡೀತಿದ್ದ ಸಂಭಾಷಣೆ ಕಡೆಗೆ ತಿರುಗಿತು. ತನ್ನ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳನ್ನು ತೋರಿಸಿಕೊಳ್ಳದೆ ಆತ ಅವರಿಬ್ಬರನ್ನ ತೀಕ್ಷ್ಣವಾಗಿ ದಿಟ್ಟಿಸುತ್ತಾ, ತಂದೆ ವಿಕ್ರಮ್ ರಾಜ್ ಎಷ್ಟು ಸಮಾಧಾನ ಮಾತುಗಳನ್ನಾಡ್ತಿದ್ರು ಕೂಡ ಭೂಮಿಕಾ ಮಾತ್ರ ಕಲ್ಲಿನ ಪ್ರತಿಮೆಯ ರೀತಿಯಲ್ಲೇ ಮೌನವಾಗಿ ಹೊರಗೆ ಕೂತಿದ್ಲು ಹೊರತು ಒಂದು ಮಾತನ್ನು ಕೂಡ ಆಡಲಿಲ್ಲ. ಅಷ್ಟರಲ್ಲೇ ಮಲತಾಯಿ ರೇಖಾ ಕೂಡ ಎಲ್ಲರ ಹಿಂದಿನಿಂದ ಮೆಲ್ಲನೆ ಪ್ರತ್ಯಕ್ಷಳಾಗ್ತಾಳೆ. ಭೂಮಿಕಾ ಹತ್ತಿರ ಬಂದು ನಾಟಕೀಯವಾಗಿ ನಗುತ್ತಾ ಶುರು ಮಾಡಿದ್ಲು. ಹಲೋ ಭೂಮಿಕಾ, ನಾನು ಇನ್ಮೇಲೆ ನಿನ್ನ ಅತ್ತೆ. ನಾನು ನಿಖಿಲ್ನ ಹೆತ್ತ ತಾಯಿ ಅಲ್ಲದೇ ಇರಬಹುದು, ಆದರೆ ನಾನು ಅವನನ್ನು ಯಾವತ್ತೂ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿಯೇ ಪ್ರೀತಿಸಿದ್ದೀನಿ. ರೇಖಾ ತನ್ನ ಸುಳ್ಳಿನ ವಾಕ್ಯಗಳನ್ನು ಮುಗಿಸುವ ಮುನ್ನವೇ ನಿಖಿಲ್ ತಣ್ಣಗೆ ಕೆಮ್ಮಿ ಅವನ ಗಮನ ಸೆಳೆದ. ಆ ಸದ್ದಿಗೆ ರೇಖಾಳ ಮುಖದ ರಂಗೇ ಬದಲಾಗೋಯ್ತು. ಅವಳು ಮುಜುಗರವನ್ನು ಮರೆಮಾಚಲು ಜೋರಾಗಿ ನಗುತ್ತಾ ವ್ಯಂಗ್ಯವಾಗಿ ತಲೆ ಅಲ್ಲಾಡಿಸಿ ನಿಖಿಲ್ನ ಒಂದೇ ಒಂದು ತೀಕ್ಷ್ಣ ನೋಟಕ್ಕೆ ರೇಖಾಳಿಗೆ ಅಲ್ಲಿ ದೊಡ್ಡ ಮುಜುಗರವಾಗಿ ಹೋಗಿತ್ತು. ಆದರೂ ಅವಳು ಸುಮ್ಮನೆ ಬಿಡಲಿಲ್ಲ. ಮುಖದ ಮೇಲಿನ ನಕಲಿ ನಗು ಕಳೆದುಕೊಳ್ಳದೆ ಭೂಮಿಕಾಳಿಗೆ ಹೇಳಿದ್ಲು, ನೋಡು ಭೂಮಿ, ನಾನು ಅವನಿಗಾಗಿ ಏನೆಲ್ಲ ಮಾಡಿದ್ದೀನಿ. ಆದರೂ ನಿಖಿಲ್ಗೆ ನನ್ನ ಕಂಡ್ರೆ ಇನ್ನೂ ಆಗಿ ಬರಲ್ಲ. ಇರಲಿ ಬಿಡು, ನಿನಗೆ ಈ ಮನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಆದರೂ ನೀನು ನೇರವಾಗಿ ನನ್ನನ್ನೇ ಬಂದು ಕೇಳಬಹುದು, ಆಯಿತಾ? ಭೂಮಿಕಾ ಅದಕ್ಕೂ ಏನು ಹೇಳದೆ ಸುಮ್ಮನೆ ತಲೆ ಆಡಿಸಿದ್ಲು. ಸ್ವಲ್ಪ ಸಮಯದ ನಂತರ ಭೂಮಿಕಾ ಅಲ್ಲಿಂದ ಸರಿದಾಗ ವಿಕ್ರಮ್ ರಾಜ್ ಮಗನ ಹತ್ತಿರ ಬಂದು ನಿಂತರು. ನಿಖಿಲ್ ಇನ್ನೂ ತನ್ನ ವೈನ್ ಕುಡಿಯುವುದರಲ್ಲೇ ಮಗ್ನನಾಗಿದ್ದ. ನಿಖಿಲ್, ನಿನಗೆ ರೇಖಾ ಕಂಡರೆ ಇಷ್ಟ ಇಲ್ಲ ಅನ್ನೋದು ನನಗೂ ಗೊತ್ತು, ಆದರೆ ಕನಿಷ್ಠ ಪಕ್ಷ ನಿನ್ನ ಹೆಂಡತಿ ಎದುರಾದರೂ ಅವಳಿಗೆ ಗೌರವ ಕೊಡೋದನ್ನು ಕಲಿಬೇಕಾಗುತ್ತೆ. ಅವಳು ನಿನ್ನ ವಿಕ್ರಮ್ ರಾಜ್ ಮಾತು ಮುಗಿಸುವ ಮುನ್ನವೇ ನಿಖಿಲ್ ಮಧ್ಯದಲ್ಲೇ ತಡಿತಾನೆ. ನಿಮ್ಮ ಮಾತನ್ನು ಇಲ್ಲೇ ಸರಿಪಡಿಸ್ಕೊಳ್ಳಿ ಮಿಸ್ಟರ್ ವಿಕ್ರಮ್ ರಾಜ್. ನಿಖಿಲ್ನ ಧ್ವನಿ ಕತ್ತಿಯಂತೆ ಹರಿತವಾಗಿತ್ತು. ನನ್ನ ಎತ್ತ ತಾಯಿ ಈ ಲೋಕದಲ್ಲಿಲ್ಲ. ಇನ್ನು ಆ ಮಹಿಳೆ ಇದ್ದಾಳಲ್ಲ, ಅವಳು ಬರೀ ನಿಮ್ಮ ಹೆಂಡತಿ ಮಾತ್ರ, ನನ್ನ ತಾಯಿ ಅಲ್ಲ. ಅಷ್ಟಕ್ಕೂ ನನ್ನ ಹೆಂಡತಿಯಾಗುವವಳಿಗೆ ನಾನು ಯಾರನ್ನು ಇಷ್ಟಪಡ್ತೀನಿ, ಯಾರನ್ನು ದ್ವೇಷಿಸ್ತೀನಿ ಅನ್ನೋದು ಮೊದಲು ಗೊತ್ತಿರಬೇಕು ಅಂತ ನಾನು ಬಯಸ್ತೀನಿ ಅಷ್ಟೇ. ವಿಕ್ರಮ್ ರಾಜ್ಗೆ ಮಗನ ಈ ಜೊತೆ ಇನ್ನೂ ವಾದ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನಿಖಿಲ್ ಎದುರು ಮಾತಿನ ಚಕಮಕಿಯಲ್ಲಿ ತಾನು ಎಂದಿಗೂ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನಿಖಿಲ್ ಯಾವಾಗಲೂ ಕೂಡ ಮುಂದಿನ ಒಂದು ಗಂಟೆಯಲ್ಲೇ ಮದುವೆ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಮುಗಿದು ಹೋಗ್ತವೆ. ಬಂದಿದ್ದ ಅತಿಥಿಗಳೆಲ್ಲ ಕೂಡ ಅದ್ದೂರಿ ಊಟ ಸವಿದು ಹೊರಟರು. ಅದರ ಬೆನ್ನಲ್ಲೇ ನಿಖಿಲ್ ಮತ್ತು ಭೂಮಿಕಾಳ ಮದುವೆಯ ಅಧಿಕೃತ ಸುದ್ದಿಯನ್ನು ಪ್ರಕಟಿಸಲು ದೇಶದ ಕೆಲವು ಪ್ರಮುಖ ಪತ್ರಕರ್ತರನ್ನು ಮಾತ್ರ ಕರೆಸಿ ಒಂದು ಸಣ್ಣ ಪ್ರೆಸ್ ಮೀಟನ್ನು ಕೂಡ ನಡೆಸಲಾಗುತ್ತೆ. ರಾತ್ರಿ 12:30 ಹೊತ್ತಿಗೆ ಮದುವೆಯ ಎಲ್ಲ ಹಂಗಾಮುಗಳು ಮುಗಿದು ಮಂಟಪ ಶಾಂತವಾಯಿತು. ನಿಖಿಲ್ ತನ್ನ ಇಡೀ ಕುಟುಂಬದೊಂದಿಗೆ ದೂರವಾಗಿ ಒಬ್ಬಂಟಿಯಾಗಿ ಬದುಕುತ್ತಿದ್ದವನು. ತಂದೆ ವಿಕ್ರಮ್ ರಾಜ್, ಮಲತಾಯಿ ರೇಖಾ, ಹಾಗೆ ಮಲ ಸಹೋದರ ಯಶ್, ಇವರೆಲ್ಲರೂ ಕೂಡ ನಗರದ ಹೊರವಲಯದಲ್ಲಿದ್ದಂತಹ ಭವ್ಯವಾದ ರಾಜ್ ಹವೇಲಿಯಲ್ಲಿ ಒಟ್ಟಿಗೆನೇ ವಾಸಿಸ್ತಾ ಇದ್ರು. ಆದರೆ ನಿಖಿಲ್ ಮಾತ್ರ ಹವೇಲಿಯನ್ನು ಬಿಟ್ಟು ನಗರದ ಅತ್ಯಂತ ದುಬಾರಿ ಏರಿಯಾದಲ್ಲಿದ್ದಂತಹ ಒಮಹಾ ಗಾರ್ಡನ್ ಎಂಬಂತಹ ಐಷಾರಾಮಿ ಸ್ಕೈ ಸ್ಕ್ರೇಪರ್ ಅಪಾರ್ಟ್ಮೆಂಟ್ನ ತನ್ನ ಸ್ವಂತ ಫ್ಲಾಟ್ನಲ್ಲಿ ಒಬ್ಬಂಟಿಯಾಗಿಯೇ ಪಾಪ ಇರ್ತಾ ಇದ್ದ. ಆದರೆ ಇನ್ಮೇಲೆ ಭೂಮಿಕಾ ಕೂಡ ಅದೃಷ್ಟವಶಾತ್ ಒಮಹಾ ಗಾರ್ಡನ್ನ ಫ್ಲಾಟ್ನಲ್ಲಿ ನಿಖಿಲ್ ಜೊತೆ ಒಬ್ಬಂಟಿಯಾಗಿ ಸಂಸಾರ ನಡೆಸಬೇಕಾಗಿತ್ತು. ನಿಖಿಲ್ ಒಬ್ಬ ಬಿಲಿಯನರ್ ಆಗಿದ್ರೂ ಕೂಡ ದೊಡ್ಡ ದೊಡ್ಡ ಬಂಗಲೆ ಹವೇಲಿಗಳಲ್ಲಿ ಇರಲು ಇಷ್ಟಪಡ್ತಾ ಇರಲಿಲ್ಲ. ಫ್ಲಾಟ್ಸ್ ಸಂಸ್ಕೃತಿಯೇ ಇಷ್ಟ ಅವನಿಗೆ. ಅದಕ್ಕಿಂತ ಹೆಚ್ಚಾಗಿ ಅವನ ವೈಯಕ್ತಿಕ ಬದುಕಿನಲ್ಲಿ ಯಾರ ಹಸ್ತಕ್ಷೇಪವೂ ಇರಲಿಲ್ಲ. ಅತಿಯಾಗಿ ಒಂಟಿತನವನ್ನು ಆತ ಪ್ರೀತಿಸ್ತಾನೇ ಇದ್ದ. ತನ್ನ ವೈಯಕ್ತಿಕ ಜಾಗದಲ್ಲಿ ಕೆಲಸದವರು ಅಥವಾ ಓಡಾಟವೂ ಇಷ್ಟವಿಲ್ಲದ ಕಾರಣ ಆತ ಮನೆಯ ಕೆಲಸಕ್ಕೆ ಯಾರನ್ನೂ ಇಟ್ಟುಕೊಂಡಿರದೆ ಒಬ್ಬಂಟಿಯಾಗಿರುವುದರಿಂದ ಅಷ್ಟು ದೊಡ್ಡ ಮನೆಯನ್ನು ಮ್ಯಾನೇಜ್ ಮಾಡುವುದು ಅವನಿಗೇನು ಕಷ್ಟವಾಗಿರಲಿಲ್ಲ. ಅತ್ಯಂತ ಭದ್ರತೆ ಹೊಂದಿದ್ದ ಆ ಬೃಹತ್ ಅಪಾರ್ಟ್ಮೆಂಟ್ನ 34ನೇ ಮಹಡಿಯಲ್ಲಿ ನಿಖಿಲ್ ಕೂಡ ವಾಸಿಸುತ್ತಿದ್ದ. ಆ ಇಡೀ ಬಿಲ್ಡಿಂಗ್ನಲ್ಲಿ ದೇಶದ ಪ್ರಸಿದ್ಧ ಉದ್ಯಮಿಗಳು, ಬಿಲಿಯನರ್ಗಳು ಹಾಗೂ ಸಿನಿಮಾ ರಂಗದ ಸೂಪರ್ ಸ್ಟಾರ್ಗಳು, ನಟ ನಟಿಯರು ಮಾತ್ರ ಅಲ್ಲಿ ವಾಸವಾಗಿದ್ದರು. ಅಲ್ಲಿ ಪ್ರತಿಯೊಬ್ಬರ ಪ್ರೈವಸಿಗೂ ಕೂಡ ಅಲ್ಲಿ ಅತಿ ಹೆಚ್ಚಿನ ಆದ್ಯತೆ ಇದ್ದಿದ್ದರಿಂದ ಯಾರೊಬ್ಬರು ಕೂಡ ಯಾರೊಬ್ಬರ ವಿಷಯದಲ್ಲೂ ಮತ್ತೊಬ್ಬರು ತಲೆ ಹಾಕ್ತಾ ಇರಲಿಲ್ಲ.
ಇಡೀ ಕಟ್ಟಡ ಒಟ್ಟು 35 ಮಹಡಿಗಳನ್ನು ಹೊಂದಿತ್ತು. ಅದರಲ್ಲಿ ಮೇಲಿನ ಕೊನೆಯ 3 ಮಹಡಿಗಳು ಅಂದರೆ 33, 34, 35 ಮಹಡಿಗಳು ಸಂಪೂರ್ಣವಾಗಿಯೇ ಆ 3 ಮಹಡಿಗಳು ಆ ನಿಖಿಲ್ಗೆ ಮಾತ್ರ ಸೇರಿದ್ದಾಗಿದ್ವು. ಅಲ್ಲಿಗೆ ಯಾರಿಗೂ ಕೂಡ ಎಂಟ್ರಿ ಸಿಗ್ತಾ ಇರಲಿಲ್ಲ. ಹೊರಗಿನವರು ಯಾರೂ ಕೂಡ ಅಲ್ಲಿ ಕಾಲಿಡೋ ಹಂಗೆ ಇಲ್ಲ, ಅನುಮತಿ ಇಲ್ಲದೆ. ಅದು ಕೇವಲ ಫ್ಲ್ಯಾಟ್ ಆಗಿರಲಿಲ್ಲ, ಆಕಾಶದ ಎತ್ತರದಲ್ಲಿದ್ದ ನಿಖಿಲ್ನ ಒಂಟಿ ಸಾಮ್ರಾಜ್ಯ ಆಗಿತ್ತು. ಆಗ ಆ 34ನೇ ಮಹಡಿಯ ಒಂಟಿ ಫ್ಲಾಟ್ ಒಳಗೆ ಭೂಮಿಕಾ ಮತ್ತು ನಿಖಿಲ್ ಮಾತ್ರ ಇರಲಿದ್ದಾರೆ. ಆದರೆ ಕೆಲಸದವರು ಕೂಡ ಇಲ್ಲ. ನೋಡೋಣ ಮುಂದಿನ ಫಸ್ಟ್ ನೈಟ್ ಡ್ರಾಮಾ ಹೇಗಿರುತ್ತೆ ಅಂತ. ಭೂಮಿಕಾ ಸೈಕೋನಿಂದ ತನ್ನನ್ನು ಹೇಗೆ ಕಾಪಾಡ್ಕೊಳ್ತಾನೆ ಆತ ಹೀಗೆ ಅಲ್ಲ. ಕೊನೆಗೂ ಅವತ್ತು ಫ್ಲ್ಯಾಟ್ಗೆ ಕಾಲಿಟ್ಟೇ ಬಿಟ್ರು. ಭೂಮಿಕಾ ಮತ್ತು ನಿಖಿಲ್ ಒಮಾಹಾ ಗಾರ್ಡನ್ ಅಪಾರ್ಟ್ಮೆಂಟ್ಗೆ ಬಂದು ತಲುಪ್ತಾರೆ. ಸುಮಾರು ಸಂಜೆಯ ಸಮಯನೇ. ಮಂಟಪದಿಂದ ಇಲ್ಲಿಯವರೆಗಿನ ಇಡೀ ಜರ್ನಿಯಲ್ಲಿ ಕಾರ್ನೊಳಗೆ ಒಂದೇ ಒಂದು ಮಾತು ಕೂಡ ಅವರಿಬ್ಬರ ನಡುವೆ ನಡೆದಿಲ್ಲ, ಆಡೇ ಇಲ್ಲ. ಇಡೀ ವಾತಾವರಣದಲ್ಲಿ ಒಂದು ನಿಗೂಢ ಮೌನ ಆವರಿಸಿತ್ತು. ಭೂಮಿಕಾ ಇನ್ನೂ ತೀವ್ರ ಆಘಾತದಿಂದ ನನಗೆ ಮದುವೆ ಆಗಿದೆ ಅನ್ನೋದ್ರಿಂದನೇ ಬರ್ತಾ ಇಲ್ಲ. ತನ್ನ ಬದುಕಿನಲ್ಲಿ ಕಳೆದ 48 ಗಂಟೆಗಳಲ್ಲಿ ಏನೆಲ್ಲ ನಡೆದು ಹೋಯಿತು ಅಂತ ಆಕೆಗೆ ಯೋಚಿಸಲು ಸಾಧ್ಯವಾಗ್ತಿಲ್ಲ. ಮದುವೆ ಕೇವಲ 2 ದಿನಗಳ ಮುಂಚೆಯಷ್ಟೇ ಫಿಕ್ಸ್ ಆಗಿದ್ದು, ನಿನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಸಲಾಗಿತ್ತು. ತಾನು ಮದುವೆಯಾಗಿ ಬಂದಿರೋ ಹುಡುಗನೋ ಪರಮ ಸ್ವಾರ್ಥಿ ಕ್ರೂರ ಸೈಕೋ. ಇತ್ತ ತಂದೆಯೇ ತನ್ನ ಸ್ವಂತ ಬಿಸ್ನೆಸ್ ಲಾಭಕ್ಕಾಗಿ ಮಗಳ ಬದುಕನ್ನ ಕಂಪನಿಯ ಒಪ್ಪಂದಕ್ಕೆ ಮಾರಿಬಿಟ್ಟಿದ್ರು. ಇದೇ ಆಲೋಚನೆಗಳ ಸುಳಿಯಲ್ಲಿ ಮುಳುಗಿದ್ದ ಭೂಮಿಕಾಳ ಕಣ್ಣುಗಳು ಮತ್ತೆ ಒದ್ದೆಯಾದವು. ಕಾರ್ ಬಂದು ನಿಂತ ತಕ್ಷಣ ನಿಖಿಲ್ ಮೌನವಾಗಿ ಕೆಳಗಿಳಿದು ನಡೆದ. ಭೂಮಿಕಾ ಕೂಡ ಯಾವುದೇ ಮರುಮಾತಿಲ್ಲದೆ ಆ ಯಾಂತ್ರಿಕ ಗೊಂಬೆಯಂತೆ ಅವನನ್ನು ಹಿಂಬಾಲಿಸಿದ್ಲು. ಇಬ್ಬರು ಲಿಫ್ಟ್ ಒಳಗೆ ಹೆಜ್ಜೆ ಇಟ್ಟರು. ಲಿಫ್ಟ್ ಆಕಾಶದ ಎತ್ತರಕ್ಕೆ ಮುನ್ನುಗ್ತಿದ್ರೂ ಕೂಡ ಇಬ್ಬರ ನಡುವೆ ಯಾವುದೇ ರೀತಿಯಿಂದಲೂ ಕೂಡ ಮಾತಿಲ್ಲ. ನಿಖಿಲ್ ಫೋನ್ ತೆಗೆದುಕೊಂಡ. ಇಮೇಲ್ಗಳನ್ನು ನೋಡುವುದರಲ್ಲೇ ತುಂಬ ಬ್ಯುಸಿಯಾಗ್ಬಿಟ್ಟ. ಕೊನೆಗೆ ಲಿಫ್ಟ್ 34ನೇ ಮಹಡಿಯನ್ನು ತಲುಪಿ ಟಿಂಗ್ ಅಂತ ಬಾಗಿಲು ತೆರೆದುಕೊಳ್ಳುತ್ತೆ. ಫ್ಲ್ಯಾಟ್ನ ಮುಖ್ಯ ಬಾಗಿಲಿನ ಡಿಜಿಟಲ್ ಲಾಕ್ ಹತ್ತಿರ ಬಂದು ನಿಖಿಲ್ ತನ್ನ ಕೈ ಬೆರಳುಗಳಿಂದ ಸೀಕ್ರೆಟ್ ಪಿನ್ ನಂಬರನ್ನು ಪ್ರೆಸ್ ಮಾಡುತ್ತಾ ತಣ್ಣನೆಯ ಧ್ವನಿಯಲ್ಲಿ ಪಿನ್ ನಂಬರನ್ನು 0613 ನೆನ್ಪಿಟ್ಕೋ. ಬಾಗಿಲು ತೆರೆದು ಇಬ್ಬರು ಕೂಡ ಒಳಗೆ ಪ್ರವೇಶಿಸಿದರು. ವಿಶಾಲವಾದ ಆ ಮನೆಯೊಳಗೆ ಸಂಪೂರ್ಣವಾಗಿ ಕತ್ತಲೆ ಆವರಿಸಿತು. ನಿಖಿಲ್ ಮೇನ್ ಸ್ವಿಚ್ ಅನ್ನು ಆನ್ ಮಾಡ್ತಿದ್ದಂತೆ ಇಡೀ ಮನೆಯಲ್ಲಿ ಬೆಳಕಿನಿಂದ ಜಗಮಗಿಸುವಂಥ ಒಂದು ಐಷಾರಾಮಿ ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ನಿಖಿಲ್ ಭೂಮಿಕಾಳ ಕಡೆ ತಿರುಗಿ ತನ್ನ ಎಂದಿನ ಕಠೋರ ಧ್ವನಿಯಲ್ಲಿ ಕರಾರುವಕ್ಕಾಗಿ ಆರ್ಡರ್ ಮಾಡಲು ಶುರು ಮಾಡಿದ್ದ. ಇದು ಇನ್ಮೇಲೆ ನೀನು ಮಲಗುವಂತಹ ಕೋಣೆ. ನಿನ್ನ ಬಟ್ಟೆಗಳು ಮತ್ತು ಸಾಮಾನುಗಳನ್ನೆಲ್ಲ ನನ್ನ ಸೆಕ್ರೆಟರಿ ಮೊದಲೇ ಇಲ್ಲಿ ತಂದು ಇಟ್ಟಿದ್ದಾನೆ. ಹೋಗಿ ಮೊದಲು ಸ್ನಾನ ಮಾಡು. ಮತ್ತೆ ನೆನಪಿರಲಿ, ನಿನ್ನ ವಸ್ತುಗಳು ಬೇರೆ, ನನ್ನ ವಸ್ತುಗಳು ಬೇರೆ. ನನ್ನ ಅನುಮತಿ ಇಲ್ಲದೆ ನನ್ನ ಯಾವುದೇ ವಸ್ತುವನ್ನು ನೀನು ಮುಟ್ಟುವ ಹಾಗಿಲ್ಲ. ನಾನು ಹಾಸಿಗೆಯ ಬಲಭಾಗದಲ್ಲಿ ಮಲಗ್ತೇನೆ, ನೀನು ಹೋಗಿ ಎಡಭಾಗದಲ್ಲಿ ಮಲಗು ಅಷ್ಟೇ. ಅಷ್ಟು ಕಠೋರವಾಗಿ ಹೇಳಿದವನೇ ಭೂಮಿಕಾಳಿಗೆ ಮರು ಆಡೋಕ್ಕೂ ಕೂಡ ಒಂದು ಕ್ಷಣವೂ ಅವಕಾಶ ಕೊಡದೆ ಟಿವಿ ಇದ್ದ ಪಕ್ಕದ ಮತ್ತೊಂದು ಲಿವಿಂಗ್ ರೂಮ್ ಕಡೆಗೆ ಹೊರಟು ಹೋಗ್ತಾನೆ. ಅಷ್ಟು ದೊಡ್ಡ ಮನೆಯಲ್ಲಿ 34ನೇ ಮಹಡಿಯ ಆ ಒಂದು ಒಂಟಿ ಕೋಣೆಯಲ್ಲಿ ಮದುವೆಯ ಬಿಳಿ ಗೌನನ್ನು ಧರಿಸಿದ್ದ ಭೂಮಿಕಾ ದಿಕ್ಕೇ ತೋಚದಂಗೆ ಒಬ್ಬಳೆ ಪಾಪ ನಿಂತಿದ್ದಾಳೆ. ಹೊರಗೆ ಬಿರುಗಾಳಿ ಬೀಸುವಂತಹ ಮುನ್ಸೂಚನೆ. ನಿಖಿಲ್ ಟಿವಿ ಇದ್ದ ಪಕ್ಕದ ರೂಮ್ಗೆ ಹೊರಟು ಹೋದ್ಮೇಲೆ ಇಡೀ ಮಾಸ್ಟರ್ ಬೆಡ್ರೂಮ್ನಲ್ಲಿ ನಿಶಬ್ದ ಆವರಿಸಿತು. 34ನೇ ಮಹಡಿಯ ಐಷಾರಾಮಿ ಕೋಣೆ ಭೂಮಿಕಾಳಿಗೆ ಒಂದು ದೊಡ್ಡ ಸೆರೆಮನೆಯಂತೆಯೇ ಭಾಸವಾಗ್ತಾ ಇದೆ. ಕಿಟಕಿಯ ಗಾಜಿನಿಂದ ಹೊರಗೆ ನೋಡಿದಾಗ ಇಡೀ ಬೆಂಗಳೂರು ನಗರದ ಲೈಟ್ಸ್ಗಳು ನಕ್ಷತ್ರಗಳಂತೆ ಮಿನುಗ್ತಾ ಇದ್ವು. ಆದರೆ ಜಗಮಗಿಸುವ ಬೆಳಕಿನ ಮಧ್ಯೆಯೂ ಭೂಮಿಕಾಳ ಬದುಕು ಕತ್ತಲಲ್ಲಿ ಒಂದು ರೀತಿ ಮುಳುಗು ಹೋಗಿತ್ತು. ಭೂಮಿಕಾ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ತನಗಾಗಿ ಎತ್ತಿಟ್ಟಿದ್ದ ಬ್ಯಾಗ್ ಹತ್ತಿರ ಬಂದ್ಲು. ನಿಖಿಲ್ನ ಸೆಕ್ರೆಟರಿ ಅವಳ ಬಟ್ಟೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದ. ಮದುವೆಯ ಆ ಬಿಗಿಯಾದ ಭಾರೀ ಬಿಳಿ ಗೌನನ್ನು ಕಷ್ಟ ಪಟ್ಕೊಂಡು ಪಾಪ ಬಿಚ್ಚಿ ಸಾಮಾನ್ಯವಾದ ಒಂದು ಸೀರೆ ಅಥವಾ ನೈಟ್ ಡ್ರೆಸ್ಸನ್ನು ಧರಿಸಲು ಅವಳು ಬಾತ್ರೂಮ್ನ ಕಡೆಗೆ ನಡೀತಾ ಇದ್ಲು. ಬಾತ್ರೂಮ್ ಕೂಡ ಅರಮನೆಯಷ್ಟೇ ದೊಡ್ಡದಾಗಿತ್ತು. ಅಲ್ಲಿ ಬರೀ ನಿಖಿಲ್ ಬಳಸುವಂತಹ ಕಾಸ್ಮೆಟಿಕ್ಸ್, ಬ್ರ್ಯಾಂಡೆಡ್ ಪರ್ಫ್ಯೂಮ್ಸು ಮಾತ್ರ ಇದ್ವು. ಅವನು ಹೇಳಿದ ಮಾತು ಮತ್ತೆ ಕಿವಿಯಲ್ಲಿ ಮತ್ತೆ ಮೊಳಗುತ್ತು, ನನ್ನ ಯಾವುದೇ ವಸ್ತುವನ್ನು ನೀನು ಮುಟ್ಟುವ ಹಾಗಿಲ್ಲ ಅಂತ. ಭೂಮಿಕಾ ಕೂಡ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕನ್ನಡಿ ಎದುರು ನಿಂತಳು. ಮುಖದಲ್ಲಿದ್ದಂತಹ ಮೇಕಪ್ ಈಗ ಕಣ್ಣೀರಿಗೆ ಕರಗಿ ಕೆಂಪಗಾಗಿತ್ತು. ಅವಳು ಬೇಗನೆ ಸ್ನಾನ ಎಲ್ಲ ಮುಗಿಸಿ ಸಿಂಪಲ್ಲಾದ ಉಡುಪನ್ನು ಧರಿಸಿ ಹೊರಗೆ ಬಂದಳು. ಹಾಸಿಗೆಯ ಬಲಭಾಗ ನಿಖಿಲ್ಗೆ ಮೀಸಲಾಗಿತ್ತು.
ಅವಳು ಅತ್ಯಂತ ಹೆದರಿಕೆಯಿಂದಲೇ ಹಾಸಿಗೆಯ ಎಡಬದಿಯ ತುದಿಯಲ್ಲಿ ಬಂದು ಮುದುಡಿ ಕುಳಿತಿದ್ಲು. ಇಷ್ಟು ದೊಡ್ಡ ಮನೆಯಲ್ಲಿ ಆ ಸೈಕೋ ಜೊತೆ ನನ್ನ ಮುಂದಿನ ಜೀವನ ಹೆಂಗಪ್ಪ ಇರುತ್ತೆ ಅನ್ನೋ ಯೋಚನೆ ಅವಳನ್ನು ಬಹುಶಃ ನಿದ್ದೆಗೆಡಿಸಿತ್ತು. ಅಷ್ಟರಲ್ಲೇ ಬೆಡ್ರೂಮ್ ಬಾಗಿಲು ನಿಧಾನವಾಗಿ ಓಪನ್ ಆಯಿತು. ನಿಖಿಲ್ ಕೋಣೆಯೊಳಗೆ ಹೆಜ್ಜೆ ಇಟ್ಟನು. ಹಾಸಿಗೆಯ ತುದಿಯಲ್ಲಿ ಮುದುಡಿ ಕುಳಿತಿದ್ದ ಭೂಮಿಕಾಳಿಗೆ ಅವನನ್ನು ನೋಡುತ್ತಿದ್ದಂಗೆ ಎದೆ ಬಡಿತ ನಿಂತಂತಾಯಿತು. ಆತ ತಣ್ಣಗೆ ನಡೆದು ಬಂದು ಅವಳ ತೀರಾ ಹತ್ತಿರ ನಿಂತ್ಕೊಂಡ. ಅವನ ಕಣ್ಣುಗಳಲ್ಲಿ ಯಾವುದೇ ಕರುಣೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ನಿಖಿಲ್ ತನ್ನ ಕೋಟನ್ನು ಕಳಚಿ ಪಕ್ಕಕ್ಕೆಸೆದ. ಅವನ ಮುಖದಲ್ಲೊಂದು ವಿಕೃತವಾದ ನಗೆ ಮೂಡಿತು. ಭೂಮಿಕಾ ಹೆದರಿ ಹಿಂದೆ ಸರಿಯಲು ಯತ್ನಿಸಿದ್ಲು. ಆದರೆ ಆತ ಕಟುಕನಂತೆ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ನನ್ನನ್ನು ಸೈಕೋ ಅಂದಿದ್ದೆ ಅಲ್ವಾ, ಈಗ ನೋಡು ಈ ಸೈಕೋ ಏನು ಮಾಡ್ತಾನೆ ಅಂತ ಎನ್ನುತ್ತಾ ಆತ ಭೂಮಿಕಾಳ ಇಷ್ಟಕ್ಕೆ ವಿರುದ್ಧವಾಗಿ ಅವಳನ್ನು ದೈಹಿಕವಾಗಿ ಬಲವಂತವಾಗಿ ಉಪಯೋಗಿಸಿಕೊಳ್ಳೋಕೆ ಕ್ರೌರ್ಯದಿಂದ ಮುನ್ನುಗ್ತಾನೆ. ಅವಳು ಒದ್ದಾಡಿದ್ಲು, ಕಿರ್ಚಾಡಿದ್ಲು, ಬೇಡ್ಕೊಂಡ್ಳು. ಆದರೆ ಆ ಒಂಟಿ ಅರಮನೆಯಲ್ಲಿ ಆಕೆಯ ರಕ್ಷಣೆಗೆ ಯಾರೂ ಬರಲಿಲ್ಲ. ಆತನ ಬಲವಾದ ಹಿಡಿತದಲ್ಲಿ ಅವಳು ಉಸಿರುಗಟ್ಟಿ ನರಳುತ್ತಾ ಇದ್ಲು. ಬೇಡ ಬೇಡ ಪ್ಲೀಸ್ ಬಿಟ್ಟುಬಿಡಿ, ಬೇಡ, ನಿಮ್ಮ ಕಾಲಿಗೆ ಬೀಳ್ತೀನಿ. ಭೂಮಿಕಾ ಜೋರಾಗಿ ಕಿರುಚುತ್ತಾ ಸಡನ್ನಾಗಿ ಕಣ್ಬಿಟ್ಲು. ಇಡೀ ದೇಹ ಬೆವರಿನಿಂದ ನೆರೆದಿತ್ತು. ಕಣ್ಣೀರು ಕೆನ್ನೆಯ ಮೇಲೆ ಹರಿತಿತ್ತು. ಉಸಿರಾಟ ತೀವ್ರವಾಗಿತ್ತು. ಅವಳು ಗಾಬರಿಯಿಂದ ಸುತ್ತಲೂ ನೋಡ್ತಾಳೆ. ಇದು ಕನಸು, ಕೇವಲ ಒಂದು ಅತ್ಯಂತ ಕೆಟ್ಟ ದುಸ್ವಪ್ನ. ನಿಖಿಲ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ ಮಾತುಗಳು, ಅವಳ ಮನಸ್ಸಿನಲ್ಲಿದ್ದ ಅತಿಯಾದ ಭಯ ಸೇರಿ ಅವಳಿಗೆ ಅಂತಹದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹ ಒಂದು ತರಹದ ಭೀಕರವಾದ ಕನಸು ಬೀಳುವಂತೆ ಆ ಕ್ಷಣ ಆಗಿತ್ತು ಅಷ್ಟೆ. ಪಾಪ, ಅವಳು ಇನ್ನೂ ಎದೆ ಮೇಲೆ ಕೈ ಇಟ್ಕೊಂಡಿದ್ದಾಳೆ. ಅವಳ ಹೃದಯದ ಬಡಿತ ಯಪ್ಪ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂದರೆ ಡಬ 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 ಅಂತ ಕೇಳಿಸ್ತಾ ಇದೆ. ಚೇತರಿಸಿಕೊಳ್ಳುವಷ್ಟರಲ್ಲೇ ನಿಜವಾಗಿಯೂ ಬೆಡ್ರೂಮ್ ಬಾಗಿಲು ನಿಧಾನವಾಗಿ ಓಪನ್ ಆಯಿತು. ನಿಖಿಲ್ ಕೋಣೆಯೊಳಗೆ ಹೆಜ್ಜೆ ಇಟ್ಟೇ ಬಿಟ್ಟ. ಕನಸಿನಲ್ಲಿ ಈಗಷ್ಟೇ ಎದ್ದಿದ್ದ ಭೂಮಿಕಾಳಿಗೆ ಎದುರು ನಿಂತ ನಿಜವಾದ ನಿಖಿಲ್ನನ್ನು ನೋಡಿದ ತಕ್ಷಣ ಆ ಕೆಟ್ಟ ಕನಸೆ ಕಣ್ಮುಂದೆ ಬಂದು ಅವಳು ಮತ್ತಷ್ಟು ಭಯದಿಂದ ನಡುಗಕ್ಕೆ ಶುರು ಮಾಡ್ತಾಳೆ. ಈ ಪರಿಸ್ಥಿತಿಯನ್ನು ಆತ ಹೇಗೆ ನಿಭಾಯಿಸ್ತಾನೆ, ಭೂಮಿಕಾಳಿಗೆ ಇನ್ಯಾವಾಗ ಸಂಕಷ್ಟ ಕಾದಿದೆ ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆ್ಯಂಡ್ ಕತೆ ಪ್ರತಿದಿನ ಬರುತ್ತೆ.